ನೋಡಿಲ್ಲ. ನಿನ್ನೆ ಅದೊಂದು ಸಭೆ ಮಾಡಿ ಅಷ್ಟೆಲ್ಲ ಆಕ್ರೋಶ ವ್ಯಕ್ತಪಡಿಸಿದ ಅಶ್ರಫ್ ಮತ್ತು ಶಾಹುಲ್ ಹಮೀದ್ಗೆ ಇವತ್ತು ಕೆಪಿಸಿಸಿಯಿಂದ ನೋಟಿಸ್ ಕೊಟ್ಟಿದ್ದಾರಂತೆ. ಪಕ್ಷದ ಶಿಸ್ತು ಉಲ್ಲಂಘನೆ ಮಾಡಿದ್ದೀರಿ, ಅಂಥದ್ದೊಂದು ಸಭೆ ಮಾಡಿದ್ದೇ ತಪ್ಪು, ಸಭೆಯಲ್ಲಿ ರಾಜೀನಾಮೆ ಘೋಷಿಸಿದ್ದು ಇನ್ನೂ ದೊಡ್ಡ ತಪ್ಪು ಅಂತ. ನಿಮ್ಮ ಮೇಲೆ ಯಾಕೆ ಕ್ರಮ ಕೈಗೊಳ್ಳಬಾರ್ದು, ಒಂದು ವಾರದಲ್ಲಿ ಉತ್ತರ ಕೊಡಿ ಅಂತ. ನಿನ್ನೆ ಒಂದು ವಾರದ ಡೆಡ್ಲೈನನ್ನು ಆ ನಾಯಕರುಗಳು ಸರ್ಕಾರಕ್ಕೆ ಕೊಡ್ತಾ ಇದ್ರು. ರಾಜೀನಾಮೆ ಪತ್ರ ರೆಡಿ ಇದೆ, ಪ್ರಿಂಟೌಟ್ ತಗೊಂಡು ಬಂದಿದ್ದೀವಿ ನಾವು, ಮುಖ್ಯಮಂತ್ರಿಗಳು ನಮ್ಮ ಜೊತೆಗೆ ಮಾತಾಡಿ ಒಂದು ವಾರ ಟೈಮ್ ಕೊಡಿ ಎಲ್ಲ ಸರಿ ಮಾಡ್ತೀನಿ ಅಂದಿದ್ದಾರೆ. ನಾವು ಒಂದು ವಾರ ಟೈಮ್ ಕೊಡೋಣ ಅವರಿಗೆ, ಸರಿ ಹೋಗದೆ ಇದ್ದರೆ ರಾಜೀನಾಮೆ ಕೊಡ್ತೀವಿ ಅಂದರು. ಅರ್ಥಾತ್ ನಿನ್ನೆ ಆ ನಾಯಕರುಗಳು ಒಂದು ವಾರದ ಸಮಯವನ್ನು ಸರ್ಕಾರಕ್ಕೆ ಕೊಡ್ತಾ ಇದ್ರು, ಇವತ್ತು ಪಕ್ಷ ಅವರಿಗೆ ಒಂದು ವಾರದ ಟೈಮ್ ಕೊಡ್ತಾ ಇದೆ. ನಿಮ್ಮನ್ನು ಪಕ್ಷದಿಂದ ಯಾಕೆ ಉಚ್ಚಾಟನೆ ಮಾಡಬಾರ್ದು, ಒಂದು ವಾರದಲ್ಲಿ ಸ್ಪಷ್ಟೀಕರಣ ಕೊಡಿ ಅಂತ. ವೈ ಇಸ್ ಇಟ್ ಇಂಪಾರ್ಟೆಂಟ್? ಈ ತಿಕ್ಕಾಟ ಕೆಪಿಸಿಸಿ ಮತ್ತು ದಕ್ಷಿಣ ಕನ್ನಡದ ಕಾಂಗ್ರೆಸ್ ನಾಯಕರುಗಳ ಮಧ್ಯದ ಈ ತಿಕ್ಕಾಟ ಒಂದಲ್ಲ ಒಂದು ರೀತಿಯಲ್ಲಿ SDPIಗೆ ಶಕ್ತಿ ತುಂಬುತ್ತೆ. ತೊಂದರೆ ಆಗೋದಾಗೋದು ಕಾಂಗ್ರೆಸ್ಸಿಗೆ, ಬಟ್ ಬೆಳೆಯೋರು ಯಾರು? SDPIನಂಥ ಒಂದು ಪಕ್ಷ ದಕ್ಷಿಣ ಕನ್ನಡದಲ್ಲಿ ಬೆಳಿಬೇಕಾ? ಅಲ್ಲಿನ ಜನ ಯೋಚನೆ ಮಾಡಬೇಕಾಗತ್ತೆ. ಅದನ್ನು ಕೊಲೆಯಾದ ಪಿಕಪ್ ಡ್ರೈವರ್ ಅಬ್ದುಲ್ ರಹೀಮಾನ್ ಮನೆಗೆ ಕೊಳತ್ತಮಜಲು ಗ್ರಾಮದಲ್ಲಿ ಅವರ ಮನೆಗೆ ದಿನೇಶ್ ಗುಂಡೂರಾವ್ ಇವತ್ತು ಭೇಟಿ ಕೊಟ್ಟರು. ಐವಾನ್ ಡಿಸೋಜಾ ಸೇರಿದಂತೆ ಅನೇಕ ನಾಯಕರುಗಳಿದ್ದು ಭೇಟಿ ಕೊಟ್ಟು ಅವ್ರಿಗೊಂದು ಸಾಂತ್ವನ ಹೇಳಿದ್ರು. ಪ್ರಕರಣದಲ್ಲಿ ನ್ಯಾಯ ಕೊಡಿಸ್ತೀವಿ ಅಂತ ಭರವಸೆ ಕೊಟ್ಟರು. ಜೊತೆಗೆ ಖಲಂದರ್ ಶಾಫಿ ಅವತ್ತು ಸ್ವಲ್ಪದರಲ್ಲೇ ಬಚಾವಾದಂಥ ವ್ಯಕ್ತಿ. ಅಬ್ದುಲ್ ರಹೀಮಾನ್ ಜೊತೆಗೆ ಪಿಕಪ್ನಲ್ಲಿ ಮರಳು ಅನ್ಲೋಡ್ ಮಾಡೋದಕ್ಕೆ ಹೋದಂಥ ವ್ಯಕ್ತಿ. ಹಿ ಈಸ್ ಅಡ್ಮಿಟೆಡ್, ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಹಾಸ್ಪಿಟ್ಲಿಗೆ ಹೋಗಿ ಆತನನ್ನು ಕೂಡ ಮಾತಾಡಿಸಿದ್ರು ಸಚಿವರು. ಐವಾನ್ ಡಿಸೋಜಾ, ರಮಾನಾಥ್ ರೈ, ಇನಾಯತ್ ಅಲಿ ಸೇರಿದಂತೆ ಅನೇಕ ನಾಯಕರುಗಳ ಜೊತೆಗಿದ್ದರು. ಮಂಗಳೂರಿನಲ್ಲಿ ಒಂದು ಪ್ರೈವೇಟ್ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ನಡೀತಾ ಇದೆ ಖಲಂದರ್ ಶಫಿಗೆ. ಅದಾದ ಮೇಲೆ ಅನೇಕ ಮುಸ್ಲಿಂ ನಾಯಕರುಗಳ ಮನೆಗೆ ಭೇಟಿ ಕೊಟ್ಟರು. ಮುಸ್ಲಿಂ ಸೆಂಟ್ರಲ್ ಕಮಿಟಿ ಅಧ್ಯಕ್ಷ ಮಸೂದ್ ಮನೆಗೆ ಹೋಗಿದ್ರು. ಈ ಸೀರಿಯಲ್ ಕಿಲ್ಲಿಂಗ್ಗಳ ಬಗ್ಗೆ, ಸೀರಿಯಲ್ ಮರ್ಡರ್ಗಳ ಬಗ್ಗೆ ಮಾಹಿತಿ ತಗೊಂಡ್ರು. ಮುಸ್ಲಿಂ ಸೆಂಟ್ರಲ್ ಕಮಿಟಿ ಅಧ್ಯಕ್ಷ ಮಸೂದ್ ಮನೆಗೆ ಭೇಟಿ. ಅದಾದ ಮೇಲೆ ರಾಮಕೃಷ್ಣಾಶ್ರಮಕ್ಕೆ ಹೋದ್ರು. ಮಂಗಳಾದೇವಿ ದೇವಸ್ಥಾನದ ಹತ್ರ ರಾಮಕೃಷ್ಣಾಶ್ರಮ ಇದೆ. ಜಿತಕಾಮಾನಂದ ಸ್ವಾಮೀಜಿ ಅವ್ರನ್ನ ಭೇಟಿಯಾಗಿ ಆಶೀರ್ವಾದ ಪಡೆದು ಅವ್ರ ಜೊತೆಗೂ ಚರ್ಚೆ ಮಾಡಿದ್ರು ರಾಮಕೃಷ್ಣಾಶ್ರಮಕ್ಕೆ. ಈಗ ಕೆಪಿಸಿಸಿಯಿಂದ ಒಂದು ನಿಯೋಗ ರಚನೆ ಮಾಡ್ತಾರಂತೆ. ಒಂದು ವಾರದಲ್ಲಿ ದಕ್ಷಿಣ ಕನ್ನಡದಲ್ಲಿ ಏನೇನಾಗ್ತಾ ಇದೆ ಅದನ್ನು ಸರಿ ಮಾಡೋದಕ್ಕೆ ಏನು ಮಾಡಬೇಕು ಅನ್ನುವ ರಿಪೋರ್ಟ್ ಕೊಡಬೇಕಂತೆ ಆ ನಿಯೋಗ. AICC ಪ್ರಧಾನ ಕಾರ್ಯದರ್ಶಿ ಸೈಯದ್ ನಾಸಿರ್ ಹುಸೇನ್, ಕೆಪಿಸಿಸಿ ಕಾರ್ಯಾಧ್ಯಕ್ಷ ಮಂಜುನಾಥ್ ಭಂಡಾರಿ, ಶಾಸಕರಾದ NA ಹ್ಯಾರಿಸ್, AICC ಕಾರ್ಯದರ್ಶಿ ರೋಜಿ ಜಾನ್, ಕೆಪಿಸಿಸಿ ಉಪಾಧ್ಯಕ್ಷ VR ಸುದರ್ಶನ್, ಕಿಮ್ಮನೆ ರತ್ನಾಕರ್, ಮಾಜಿ ಸಂಸದ ಜಯಪ್ರಕಾಶ್ ಹೆಗಡೆ ಸೇರಿದಂತೆ ಅನೇಕ ನಾಯಕರುಗಳು ಅದರಲ್ಲಿರ್ತಾರೆ. ಸರ್ಕಾರದ ಈ ನಡೆಗಳು ಏಕಪಕ್ಷೀಯ ಅನ್ನುವ ಸಿಟ್ಟು CT ರವಿ ಅವ್ರದ್ದು. ಕೇಳಿಸ್ಕೊಳ್ಳಿ. ಮಂಗಳೂರು ವಿಚಾರದಲ್ಲಿ ಸರ್ಕಾರದ ನಡೆ ಏಕಪಕ್ಷೀಯವಾಗಿದೆ. ಅವರ ಸಂವೇದನೆ ಅದು ಏಕಪಕ್ಷೀಯ ಸಂವೇದನೆ ಆಗಿದೆ. ಮತ ಬ್ಯಾಂಕನ್ನು ಆಧರಿಸಿದ ಸಂವೇದನೆ ಆಗಿದೆ. ಸಂವೇದನೆ ಶಾಂತಿ ಸಲ್ಲಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕವಾದ ಸಂವೇದನೆ ಇಲ್ಲ. ಇದ್ದಿದ್ದರೆ ಸಾವಿರಾರು ಜನ ಕ್ರಿಮಿನಲ್ ಹಿನ್ನೆಲೆ ಇರುವವರು, ಸಾರ್ವಜನಿಕ ಆಸ್ತಿಪಾಸ್ತಿ ನಷ್ಟ ಉಂಟು ಮಾಡಿದವರು, ಪೊಲೀಸ್ ಠಾಣೆಗೆ ಬೆಂಕಿ ಹಾಕಿದವರು, ಕೋಮುಗಲಭೆಯನ್ನು ಪ್ರಚೋದಿಸುವಂಥವರ ಕೇಸ್ಗಳನ್ನು ವಾಪಸ್ ತೆಗೆದುಕೊಳ್ಳುವ ಕೆಲಸ ಮಾಡ್ತಿರಲಿಲ್ಲ ಮತ್ತು ಹೈಕೋರ್ಟ್ನಿಂದ ಚೀಮಾರಿಯನ್ನು ಹಾಕಿಸ್ಕೊಳ್ತಾ ಇರಲಿಲ್ಲ. ಜಗತ್ತಿನ ಭಯೋತ್ಪಾದಕನಿಗೆ ಯಾವ ಮತ ಪ್ರಚೋದನೆ ಕೊಡ್ತಾ ಇದೆ ಇದು ಗೊತ್ತಿರೋ ಸತ್ಯ. ಆದರೂ ಕೂಡ ಅವ್ರನ್ನ ಓಲೈಸುವಂಥ ಕೆಲಸವನ್ನು ರಾಜಕೀಯ ಕಾರಣಕ್ಕೆ ಲಾಭಕ್ಕಾಗಿ ಮಾಡ್ತಾ ಇರ್ತಕ್ಕಂಥದ್ದು. ಸುಹಾಸ್ ಶೆಟ್ಟಿ ಹತ್ಯೆ ಆದಾಗ ಅವ್ನು ಗುಂಡ ಅಂತ ಹೇಳೋರು, ಶರತ್ ಮಡಿವಾಳ ಹತ್ಯೆ ಆದಾಗ ತೇಲಿಸಿ ಮಾತಾಡ್ತಕ್ಕಂಥವ್ರು, ಇನ್ನೊಂದು ಕೋಮಿನವರು ಯಾರ ಹತ್ಯೆ ಆದಾಗ ಕಣ್ಣೀರು ಸುರಿಸ್ತಕ್ಕಂಥ ಮನೋಭಾವನೆ ಅದು ಕಾಂಗ್ರೆಸ್ ಸರ್ಕಾರ ತೋರಿಸ್ತಾ ಇರೋದು ನಿಶ್ಚಳವಾಗಿರ್ತಕ್ಕಂಥ ಸಂಗತಿ. ಈಗ ಈ ನೆಪದಲ್ಲಿ ಹಿಂದೂ ಸಂಘಟನೆಯ ಕಾರ್ಯಕರ್ತರನ್ನು ಗುರಿಯಾಗಿಟ್ಕೊಂಡು ಒಂದು ರೀತಿಯ
ಕಮ್ಯುನಲ್ ಫೋರ್ಸ್ಗಳ ಬ್ಲಾಕ್ ಮೇಲಿಗೆ ಮಣಿದು ಹಿಂದೂ ಸಂಘಟನೆ ಕಾರ್ಯಕರ್ತರನ್ನ ಗುರಿಯಾಗಿಟ್ಕೊಂಡು ಅವ್ರನ್ನ ತೊಂದರೆ ಕೊಡುವಂಥ ಕೆಲಸ ಮಾಡ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.